ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನ ನಾನು ನಿಮಗೆ ಒಂದು ಟಿಫನ್ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ಹೆಲ್ತಿ ರೆಸಿಪಿ ಅಂತಲೇ ನನ್ನ ಭಾವನೆ. ಇದಕ್ಕೇನು ಬೇಕು ಅಂದರೆ ಸೊಪ್ಪೆ, ಪಾಲಕ್ ಸೊಪ್ಪು ಇದ್ದರೆ ಸಾಕಾಗುತ್ತೆ. ಪಾಲಕ್ ಸೊಪ್ಪು ಮತ್ತು ಪನ್ನೀರು ಎರಡೂ ಹಾಕಿ ಒಂದು ಹೆಲ್ತಿ ಡಿಶ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಪಲಾವ್, ಇಲ್ಲಾಂದರೆ ಪಾಲಕ್ ಪುದೀನ ಪಲಾವ್ ಅಂತ ಕೂಡ ನೀವು ಕರಿಬೋದು. ಇದಕ್ಕೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂಚೂರು ಶುಂಠಿ, ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅವೆಲ್ಲ ತೊಗೊಂಡು ನಾನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲೆಯಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು 40-50 ml ಅಷ್ಟು ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಅಷ್ಟೇ ನಾನು ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಇದು ನಾನು ಮಗಳಿಗೆ ಹೆಲ್ತ್ ಸರಿ ಇಲ್ದಿರೋದ್ರಿಂದ ಸಿಂಪಲಾಗಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಹಾಗಾಗಿ ಒಂದು ಲವಂಗ, ಒಂದು ಚಕ್ಕೆ, ಒಂದು ಏಲಕ್ಕಿ ಹಾಕಿ ಕುಟ್ಟುಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಈಗ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರನೇ ನಾನು ಇದನ್ನು ಹೆಲ್ತಿ ರೆಸಿಪಿ ಅಂತ ಹೇಳ್ತಾ ಇರೋದು. ಜಾಸ್ತಿ ಖಾರ ಇರಲ್ಲ, ಸ್ಪೈಸು ಜಾಸ್ತಿ ಹಾಕ್ಕೊಂಡಿಲ್ಲ. ಮತ್ತು ಪನ್ನೀರ್ ಇರೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಸೊಪ್ಪಿರೋದ್ರಿಂದ ವಿಟಮಿನ್ ಸಿಗುತ್ತೆ, ಮತ್ತು ಡೈಜೆಷನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ಪನ್ನೀರು ಚೆನ್ನಾಗಿ ಎಣ್ಣೆನಲ್ಲೇ ಒಂಚೂರು ಬಾಡಬೇಕು ಅಂತ ಅಂದ್ಬಿಟ್ಟು ಈರುಳ್ಳಿ ಜೊತೆನೇ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲಿ ಒಂಚೂರು ಬಾಡಿದರೆ ಪನ್ನೀರ್ ಬಿಟ್ಕೊಳ್ಳಲ್ಲ, ಇಲ್ಲಾಂದರೆ ನೀರಲ್ಲಿ ಸ್ವಲ್ಪ ಕದ್ರಿಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಣ್ಣೆನಲ್ಲೇ ಫಸ್ಟ್ ಬಾಡಿಸ್ಕೊತಾ ಇದ್ದೀನಿ. ಚೂರು ಅರಿಶಿನ ಹಾಕ್ಬಿಟ್ಟಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂಥ ಟೇಸ್ಟಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇರ್ತೀನಿ. ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಮಾಡ್ಕೊಂಡು ತಿನ್ನಲಿ ಅಲ್ವಾ. ಒಳ್ಳೊಳ್ಳೆದನ್ನು ಎಲ್ಲರೂ ಶೇರ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಮತ್ತಿದ್ದೆ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸು ಅಂತ ಏನೂ ಇಲ್ಲ, ಎಲ್ಲರೂ ಉಪಯೋಗಿಸ್ಬೋದಾದಂಥ ಪನ್ನೀರು. ಪ್ರೋಟೀನ್ ಜಾಸ್ತಿ ಇರುತ್ತಲ್ವ, ಕ್ಯಾಲ್ಶಿಯಮ್ ಇರುತ್ತೆ. ಈಗ ರುಬ್ಕೊಂಡಿರೋ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಅಷ್ಟು ಚಕ್ಕೆ ಲವಂಗ ಏನು ರುಬ್ಬಕ್ಕೆ ಹಾಕಿಲ್ಲ. ಜೊತೆಗೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೇ ಮೇಯ್ನ್, ಪುದೀನ ಸೊಪ್ಪೇ ಜಾಸ್ತಿ ಹಾಕ್ಕೊಂಡಿರೋದು. ಈರುಳ್ಳಿನೂ ಸಣ್ಣದೇ ಹಾಕ್ಕೊಂಡಿರೋದು ನಾನು. ತೆಂಗಿನಕಾಯಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ ನಾನು. ಈ ಪಲಾವ್ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇದು ನಾನು ನೀರು ಬಿಟ್ಟು ಎಲ್ಲ ಸುಂಡೋ ಹಂಗೆ ಇದರಲ್ಲೇ ಫ್ರೈ ಮಾಡ್ಕೊತೀನಿ. ಆವಾಗ ಹಂಗೆ ಫ್ರೈ ಮಾಡಿಕೊಂಡ್ರೆ ಅದು ಪನ್ನೀರ್ಗೆ ಸ್ವಲ್ಪ ಸ್ಪೈಸ್ ಚೆನ್ನಾಗಿ ಹಿಡೀಲಿ, ಉಪ್ಪು ಖಾರ ಹಿಡೀಲಿ ಅನ್ನೋದು ನನ್ನ ಅನಿಸಿಕೆ. ಮೊದಲೇ ಬೇಗನೆ ನೀರು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಉಪ್ಪು ಖಾರ ಹಿಡಿಯಲ್ಲ ಅಂತ. ಇವಾಗ ಪಾಲಕ್ ಸೊಪ್ಪು ಹಾಕ್ಕೊಂಬಿಡೋಣ. ನೋಡಿ ಅಷ್ಟೇ, ಪಾಲಕ್ ಸೊಪ್ಪು ಇಷ್ಟೊಂದು ಹೆಚ್ಚಿದ್ಮೇಲೆ ಇಷ್ಟೊಂದು ಆಗಿರುತ್ತೆ. ಮತ್ತೆಲ್ಲ ಹುರಿದ್ಮೇಲೆ ಇದು ಕಡಿಮೆನೇ ಅನಿಸುತ್ತೆ ನೋಡಿ. ಸಾಕು, ನಾನು ಮಾಡ್ತಾ ಇರೋದೇ ನಾನು ಇಬ್ಬರಿಗೆ ಅಥವಾ 3 ಜನಕ್ಕೆ ಅನ್ನೋಷ್ಟು ಮಾಡ್ತಾಯಿದ್ದೀನಿ. ಈಗಲೇ ನಾನು ಒಂಚೂರು ಉಪ್ಪು ಹಾಕ್ಕೊತೀನಿ. ನೋಡಿ, ಇದು ಪಾಲಕ್ ಸೊಪ್ಪಲ್ಲಿರುವಂಥ ನೀರು ಬಿಟ್ಕೊಂಡು ಬರ್ತಾಯಿದೆ. ಮಿಕ್ಸಿಗೆ ಹಾಕಿ ಒಂಚೂರು ನೀರು ಅಳ್ಳಾಡಿಸ್ಬಿಡ್ತೀನಿ. ಸುಮ್ಮನೆ ಅದರಲ್ಲಿರೋ ಖಾರ ವೇಸ್ಟ್ ಆಗಬಾರ್ದಲ್ಲ. ಎಷ್ಟು 1 ಲೋಟಕ್ಕೆ ನಾನು 2 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದು ನಿಮಗೆ ಬಿಟ್ಟಿದ್ದು, ಯಾಕೆಂದರೆ ಕೆಲವರು ತುಂಬ ಸ್ಮೂತಾಗಿ ತಿಂತಾರೆ, ಕೆಲವರು ಉದುದ್ರಾಗಿ ಇಷ್ಟಪಡ್ತಾರೆ. ನಮ್ಮಲ್ಲೂ ಉದುದ್ರಾಗೆ ಇಷ್ಟಪಡ್ತಾರೆ. ನಾನು ಇದಕ್ಕೆ ಇನ್ನು ಟೊಮೆಟೊ ಏನೂ ಹಾಕ್ಕೊಂಡಿಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. 2 ಬೀಜ ಬಿದ್ದುಬಿಟ್ಟಿದೆ ನೋಡಿ, ತೆಕ್ಕೊಂಡೆ.
ಈ ಚೆನ್ನಾಗಿ ಕುದಿಯುವಾಗ ನಾನು ಅಕ್ಕಿ ಹಾಕ್ಕೊಂಬಿಡ್ತೀನಿ. ನೆನೆಸಿಟ್ಕೊಂಡಿದ್ದೆ, ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ. ಇದನ್ನು ಹಾಕ್ಕೊಂಬಿಡ್ತೀನಿ. ಸೊಪ್ಪಲ್ಲಿ ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ನಿಮ್ಗೆ ಅನುಮಾನ ಅನಿಸುತ್ತೆ. ಬಹುಶಃ ಚೆನ್ನಾಗಿರುತ್ತೆ. ಇದು ತುಂಬಾ ಪಾಲಕ್ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಗ್ರೇವಿಗೆ ಆಗಲಿ ಯಾವುದಕ್ಕೆ ಆಗಲಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಸಾಧಾರಣ ನಾನ್ ವೆಜ್ ಮಾಡುವಾಗ್ಲೂ ಪಾಲಕ್ ಸೊಪ್ಪನ್ನ ಉಪಯೋಗಿಸ್ತೀನಿ. ಪನ್ನೀರ್ ಅದು ಉಪ್ಪು ಖಾರ ನೋಡ್ಬಿಡ್ತೀನಿ ನಾನು. ಎಲ್ಲ ಕುದೀತಾ ಇದೆಯಲ್ಲ, ಮುಚ್ಚಿಬಿಡೋಣ ಈಗ ವೆಯ್ಟ್ ಹಾಕಿ. ನಮ್ಮ ಪಾಪು ಸ್ಕೂಲಿಗೆ ಬೇರೆ ಅರ್ಜೆಂಟು, ಅವಳಿಗೆ 7-8 ಗಂಟೆ ಒಳಗಡೆ ಅವಳು ಹೊರಡಬೇಕು. ಟೈಮ್ ಆಗೋಯ್ತು. ಬೇಗ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ ನಾನು. ಒಂದು ಬಾಕ್ಸಲ್ಲಿ ಫ್ರೂಟ್ಸ್ ಹಾಕಿದ್ದೆ, ಇನ್ನೊಂದು ಬಾಕ್ಸಲ್ಲೂ ನೀರೆಲ್ಲ ಒಂದು ಬಾಟ್ಲಲ್ಲಿ ನೀರು ತುಂಬಿ ಇಟ್ಕೊಂಡು ಪಲಾವ್ ನೋಡಿ ಹಾಕಿದ್ದೀನಿ. ನೀವು ಪ್ರೆಸೆಂಟೇಷನ್ ಮಾಡೋಕ್ಕೆ ಮೊದಲೇ ನಾನು ಅವಳಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಅರ್ಜೆಂಟ್ ಇದೆ ನನಗೂ ಬೆಳಗಿನ ತಿಂಡಿ. ನಿಮಗೆ ತೋರಿಸೋದಕ್ಕಿಂತ ಪ್ರೆಸೆಂಟೇಷನ್ ಮಾಡೋದಕ್ಕಿಂತ ಮೊದಲೇ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳನ್ನು ಕಳಿಸ್ಬಿಟ್ರೆ ನನಗೂ ಒಂದು ಸ್ವಲ್ಪ ಫ್ರೀ ಆಗ್ತೀನಿ. ನೋಡಿ ನಮ್ಮ ತಿಂಡಿ ರೆಡಿ ಆಯಿತು. ಪಾಲಕ್ ಪನ್ನೀರ್ ಪುಲಾವ್ ಚೆನ್ನಾಗಿದೆ. ಇವತ್ತು ನಾನು ವಿಡಿಯೋನಲ್ಲಿ ನಿಮಗೆ ಕೂದಲು ಹೇಗೆ ಬಾಚ್ಕೊಳ್ಳೋದು ಅನ್ನೋದನ್ನ ಬಗ್ಗೆ ಶೇರ್ ಮಾಡೋಣ ಅಂತಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನೀನು ಬ್ಯೂಟಿಷಿಯನ್ ಇದೆಯಾ, ಒಂದು ಸ್ವಲ್ಪ ನಮಗೆ ಟಿಪ್ಸ್ ಕೊಡು ಕೂದಲು ಬಗ್ಗೆ ಅನ್ನೋದ್ರ ಬಗ್ಗೆ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದೇನು ದೊಡ್ಡ ವಿಚಾರ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಬಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಕೂದಲನ್ನ ನೀವು ಸುಮ್ಮನೆ ನೋಡಿ ಹಿಂಗೆಲ್ಲ 4 ಕಡೆಯಿಂದ ಬಾಚ್ಕೊಂಡು ನೆತ್ತಿ ಮೇಲೆ ಸೈಡಲ್ಲಿ 2 ಕಡೆ ಬಾಚ್ಕೊಂಡು ಬಿಟ್ಟಿಟ್ಟು ಹಾಕ್ಕೊಂಡ್ಬಿಡ್ತೀವಿ. ಹಂಗೆ ಮಾಡಬಾರ್ದು. ಕೂದಲನ್ನ ನಾವು ದೊಡ್ಡಲ್ಲಿರುವಂಥ ಬಾಚಣಿಗೆನೇ ತೊಗೋಬೇಕು. ನೆತ್ತಿಯಿಂದ ಹಿಡಿದು ಸ್ಕಾಲ್ಪ್ ಇರುತ್ತಲ್ಲ, ಸ್ಕಾಲ್ಪ್ ಪೂರ್ತಿ ನಮ್ಮ ಮಸಾಜ್ ಆಗಬೇಕು. ಆ ಥರನೇ ಕೂದಲನ್ನ ಬಾಚಬೇಕು ತುದಿವರೆಗೂ. ಕೆಲವರಿಗೆ ನೋವಾಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ತೀರಾ ಶಾರ್ಪ್ ಇರುವಂಥ ಬಾಚಣಿಗೆ ತೊಗೋಬೇಡಿ. ದೊಡ್ಡಲ್ಲಿರುವಂಥ ಬಾಚಣಿಗೆನೇ ತೊಗೊಂಡು ನೆತ್ತಿಯಿಂದ ಕತ್ತಿನ ಸೆರಬ್ಲನ್ ಇದೆಯಲ್ಲ, ಕತ್ತಿನ ಎಡ್ಜು ಅಲ್ಲಿ ತನಕನೂ ಬಾಚ್ಕೋತೀನಿ ನೋಡಿ ನಾನು. ಹಾಗೆ ಬಾಚ್ಕೋಬೇಕು. ಹಾಗಾದರೆ ಕೂದಲಿನಲ್ಲಿರುವಂಥ ಬ್ಲಡ್ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಕೂದಲು ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಸ್ಪ್ಲಿಟ್ ಹೇರ್ಸ್ ಆಗೋದು, ಕೂದಲು ಉದುರೋದು ಇದರೆಲ್ಲ ಬರುತ್ತೆ. ನನಗೆ ಸಾಧಾರಣ ಸ್ಪ್ಲಿಟ್ ಹೇರ್ ಆಗೋದೇ ಇಲ್ಲ. ಅದಕ್ಕೆ ನಾನು ಬಂದ್ಕೊಂಡಿರೋದು ಕಾರಣ ಇದೇನೆ. ನಾನು ನೀಟಾಗಿ ತಲೆ ಬಾಚ್ಕೋತೀನಿ. ಬಟ್ ಕೂದಲು ಉದುರೋದೂ ಕೂಡ ನನಗೆ ಕಡಿಮೆನೇ. ನಾನು ಈ ಥರ ತಲೆ ಬಾಚ್ಕೊಳ್ಳೋದ್ರಿಂದನೇ ನಂಗೆ ಕೂದಲು ಕಡಿಮೆ ಉದುರುತ್ತೆ ಅಂತ ನನ್ನ ಭಾವನೆ. ಕೂದಲು ಸರಿ ಬಾಚ್ಕೊಳ್ತಿರೋರು ಬೇಗ ಕೂದಲು ಉದುರುತ್ತೆ, ಬೇಗ ಬೆಳ್ಳಗಾಗೋದು ಆ ಥರ ಎಲ್ಲ ಆಗುತ್ತೆ. ಮುಂದೆ ನಾನು ಮುಖದ ವಾಶ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನಾದ್ರು ಬ್ಯೂಟಿ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಬಟ್ ಹೇಳಿ, ನೀವು ನಿಮ್ಗೇನು ಇಷ್ಟ ಆಯಿತು, ಈ ಥರ ನಾನು ಕೊಡ್ಬೋದಾ ಬೇಡವಾ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದ್ರು ಸಜೆಷನ್ ಕೊಡೋಕ್ಕೆ ಅಂತ. ನೋಡಿ, ಟೈಟಾಗೂ ಎಳ್ಕೋಬಾರ್ದು. ನಾನು ಸುಮ್ಮನೆ ಸ್ವಲ್ಪ ಲೂಸಾಗಿ ಹಾಕ್ತೀನಿ. ಮುಂದ್ಗಡೆಗೂ ಅಷ್ಟೇ ಸ್ವಲ್ಪ ಲೂಸ್ ಮಾಡ್ಕೊಂಬಿಡ್ಬೇಕು. ಲೂಸ್ ಮಾಡಿಕೊಂಡ್ರೆ ಮುಂದ್ಗಡೆ ಇರೋ ಕೂದಲು ಟೈಟ್ ಆಗಲ್ಲ, ಆವಾಗ ನೆತ್ತಿನಲ್ಲಿರೋ ಕೂದಲು ಉದುರಲ್ಲ.